ಇನ್ನು ಸಂಜೆಯೊಳಗೆ ರೆಡಿಯಾಗಲಿದೆ ನೂತನ ಸಚಿವರ ಲಿಸ್ಟ್. ನಾಳೆ ಪಟ್ಟಿ ಜೊತೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ವೇಣುಗೋಪಾಲ್ ಅವರು. ನಾಳೆ ರಾತ್ರಿಯೇ ಬೆಂಗಳೂರಿಗೆ ಬರಲಿದ್ದಾರೆ ವೇಣುಗೋಪಾಲ್. ಬೆಂಗಳೂರಿಗೆ ಬಂದ ಕೂಡಲೇ ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಭೆಯನ್ನ ನಡೆಸ್ತಾರೆ. ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ಜೊತೆಗೂ ವೇಣುಗೋಪಾಲ್ ಚರ್ಚೆಯನ್ನ ಮಾಡ್ತಾರೆ. ಫೈನಲ್ ಮಾಡಿರುವ ಪಟ್ಟಿ ಬಗ್ಗೆ ರಾಜ್ಯ ನಾಯಕರಿಗೆ ತಿಳಿಸಲಿದ್ದಾರೆ ಕೆಸಿ ವೇಣುಗೋಪಾಲ್. ಸೋಮವಾರ ಸಂಜೆ 4 ಗಂಟೆಗೆ ನೂತನ ಸಚಿವರ ಪದಗ್ರಹಣ ಬಹುತೇಕ ಫಿಕ್ಸ್. ಸೊ ನಾಳೆ ರಾತ್ರಿನೇ ಕೆಸಿ ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಆಗಮಿಸ್ತಾರೆ. ಆಗಮಿಸಿ ಮೊದಲಿಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ಸಭೆಯನ್ನ ನಡೆಸ್ತಾರೆ. ನೋಡಿ, ಇದು ರಾಹುಲ್ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷರು ಮಾಡಿರುವಂತ ಫೈನಲ್ ಪಟ್ಟಿ. ಇವರೇ ಸಂಪುಟದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಅಂತ ಸಿಎಂಗೆ ಮಾಹಿತಿಯನ್ನು ಮುಟ್ಟಿಸ್ತಾರೆ. ಅದಾದ ನಂತರ ಏನಾಗುತ್ತೆ ಅದು ಕಾದ್ ನೋಡಬೇಕು. ಯಾಕಂತ ಅಂದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಒಂದಿಷ್ಟು ಹೆಸರುಗಳನ್ನು ಹೇಳ್ತಾ ಇದ್ದಾರೆ. ಸೊ ಅವರೆಲ್ಲರ ಹೆಸರುಗಳೇನಾದರೂ ಕೈ ತಪ್ಪಿದರೆ ಮೇ ಬಿ ಅದರ ಪರವಾಗಿ ಅವರು ಮತ್ತೆ ಮಾತಾಡಬಹುದೇನೋ, ಅಥವಾ ಅವರು ತಂದಿರುವಂಥ ಲಿಸ್ಟೇ ಫೈನಲ್ ಮಾಡಬಹುದೇನೋ. ಸೊ ನಾಳೆ ರಾತ್ರಿನೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ ವೇಣುಗೋಪಾಲ್ ಅವರು. ಬೆಂಗಳೂರಿಗೆ ಬಂದ ಕೂಡಲೇ ಸಿಎಂ ಜೊತೆಗೆ ಸಭೆ ಮಾಡ್ತಾರೆ. ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ಜೊತೆಗೂ ವೇಣುಗೋಪಾಲ್ ಚರ್ಚೆ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ಯಾವಾಗ ಈ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಚಿವಾಕಾಂಕ್ಷಿಗಳು ಕಾದು ಕೂತಿದ್ದಾರೆ. ಇವತ್ತಾದ್ರೂ ಆಗುತ್ತಾ, ನಾಳೆ ಆದ್ರೂ ಫೈನಲ್ ಆಗ್ಬಿಡುತ್ತಾ? ರಾಮ್, ಬಹುತೇಕ ಇವತ್ತು ಅಂತಿಮ ಪಟ್ಟಿಯನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಇವತ್ತು ಸಂಜೆ ಒಳಗಡೆ 18ರಿಂದ 20 ಜನರ ಹೆಸರುಗಳನ್ನ ಅಂತಿಮ ಮಾಡುವಂತ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ನ ವರಿಷ್ಠರು ಮಾಡ್ತಾರೆ. ಆ ಒಂದು ಪಟ್ಟಿಯನ್ನ ತೆಗೆದುಕೊಂಡು ನಾಳೆ ರಾಜ್ಯಕ್ಕೆ ವೇಣುಗೋಪಾಲ್ ಅವರು ಆಗಮಿಸ್ತಾ ಇರುವಂತದ್ದು. ವೇಣುಗೋಪಾಲ್ ಅವರು ಆ ಪಟ್ಟಿಯನ್ನ ತಂದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರ ಜೊತೆ ಕೂತು ಕಾಂಗ್ರೆಸ್ ಹೈಕಮಾಂಡ್ ಇಂಥವ್ರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದೆ. ನಾಳೆ ಬೆಳಗ್ಗೆ, ಸೋಮವಾರ ಬೆಳಗ್ಗೆ ಒಬ್ಬೊಬ್ಬರಿಗೆ ಕರೆ ಮಾಡಿ ರಾಜಭವನಕ್ಕೆ ಕರೀರಿ ಅನ್ನುವಂತ ಒಂದು ಸೂಚನೆಯನ್ನ ಕೊಡುವಂತ ಒಂದು ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಮೊದಲೇ ಅಂತಿಮವಾದಂತಹ ಒಂದು ಪಟ್ಟಿಯನ್ನ ಹೊರಗಡೆಗೆ ಬಿಡಬಾರ್ದು ಅನ್ನುವಂತ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಬಂದಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ಇರುವಂತಹ 136 ಶಾಸಕರನ್ನು ಕೂಡ ಬೆಂಗಳೂರಲ್ಲಿ ಇರುವಂತೆ ಸೂಚಿಸುವಂತ ಒಂದು ಸಾಧ್ಯತೆ ಇದೆ. ಯಾರು 20 ಜನರ ಲಿಸ್ಟ್ ಅನ್ನ ಅಂತಿಮ ಮಾಡ್ತಾರೋ ಅವ್ರಿಗೆ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ಕಚೇರಿಯಿಂದ, ಅಂದ್ರೆ ಎಐಸಿಸಿ ಕಚೇರಿಯಿಂದಲೇ ಕರೆ ಬರುವಂತ ಒಂದು ಸಾಧ್ಯತೆ ಇದೆ. ಇಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಂದಲೇ ನೇರವಾಗಿ ಕರೆ ಮಾಡಿ ರಾಜಭವನಕ್ಕೆ ಬನ್ನಿ ಅನ್ನುವಂತ ಒಂದು ಸೂಚನೆಯನ್ನ ಕೊಡುವಂತ ಒಂದು ಸಾಧ್ಯತೆ ಇದೆ. ಒಟ್ಟಾರೆ ಸೋಮವಾರ ಸಂಜೆ 4 ಗಂಟೆಯ ಮೇಲೆ ರಾಜಭವನದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.